ಲೋಕಸಮರದ ಹೊತ್ತಲ್ಲೇ ಜಮ್ಮು ಕಾಶ್ಮೀರಕ್ಕೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕಣಿವೆ ರಾಜ್ಯದಲ್ಲಿ ಮೋದಿ ಅಭಿವೃದ್ಧಿಯ ಕ್ರಾಂತಿ ಮೊಳಗಿಸಿದ್ದಾರೆ. 32,000 ಕೋಟಿ ವೆಚ್ಚದ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ವಿಕಸಿತ ಭಾರತ ವಿಕಸಿತ ಜಮ್ಮು ಸಮಾವೇಶದಲ್ಲಿ ಮೋದಿ ಮಾತಾಡಿದ್ದಾರೆ. ಜಮ್ಮುವಿನ ಮೌಲಾನಾ ಆಜಾದ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆಯಿತು. ಕಣಿವೆ ರಾಜ್ಯದ ಅಭಿವೃದ್ಧಿಯನ್ನ ಮತ್ತೊಂದು ಹಂತಕ್ಕೆ ಒಯ್ದಿದ್ದಾರೆ ಪ್ರಧಾನಿ. ಈ ಕಾರ್ಯಕ್ರಮದಲ್ಲಿ ಹಾಗಾದ್ರೆ ಪ್ರಧಾನಿ ಮೋದಿ ಏನ್ ಹೇಳಿದ್ರು ಕೇಳಿಸ್ತೀವಿ. प्रदेश के विकास में सबसे बड़ी दीवार आर्टिकल 370 की थी, आर्टिकल 370 की थी. इस दीवार को भाजपा की सरकार ने हटा दिया है. अब जम्मू कश्मीर एक संतुलित विकास की ओर बढ़ रहा है. ಪ್ರಶಾಂತ್, 32,000 ಕೋಟಿಗಳ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಜೊತೆಗೆ 370 ಬಗ್ಗೆನೂ ಮಾತಾಡಿದ್ದಾರೆ. ಸೊ ಜಮ್ಮುವಿನ ಭೇಟಿ ಮತ್ತು ಕಾರ್ಯಕ್ರಮಗಳಿಗೆ ಈ ಅವಧಿಯಲ್ಲಿ ಎರಡನೇ ಬಾರಿ ನರೇಂದ್ರ ಮೋದಿ ಜಮ್ಮುಗೆ ಹೋಗಿದ್ರು. 370ನೇ ವಿಧಿ ರದ್ದತಿಯ ನಂತರ ಒಂದು ಉತ್ಸಾಹ ಜಮ್ಮು ಭಾಗದಲ್ಲಿ ನಿಶ್ಚಿತವಾಗಿ ಕಂಡು ಬರ್ತಾ ಇದೆ. ಮತ್ತು ನರೇಂದ್ರ ಮೋದಿ ಈಗ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗೋದಕ್ಕಿಂತ ಮುಂಚೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಅಥವಾ ಅಭಿವೃದ್ಧಿ ಯೋಜನೆಗಳು ಪೂರ್ಣಗೊಂಡಿದ್ದಕ್ಕೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಶಂಕುಸ್ಥಾಪನೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಆರ್ಟಿಕಲ್ 370 ತೆಗೆದ ನಂತರ ಜಮ್ಮು ಕಾಶ್ಮೀರ ನಿಧಾನಗತಿಯಲ್ಲಿ ಮತ್ತೆ ತನ್ನ ಲಯಕ್ಕೆ ಮರಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ, ಇನ್ನೊಂದು ಪೀಸ್ ಶಾಂತಿಯ ದೃಷ್ಟಿಯಿಂದ. ಯಾಕಂದರೆ 1990ರಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಆರಂಭಗೊಂಡ ನಂತರ ಜಮ್ಮು ಕಾಶ್ಮೀರ ಯಾವತ್ತೂ ಈ ರೀತಿಯ ಲಲ್ ಪೀರಿಯಡನ್ನು ನೋಡಿರಲಿಲ್ಲ. ಅಂದರೆ 2 ವರ್ಷ 3 ವರ್ಷಗಳ ಕಾಲ ಒಂದು ರೀತಿಯಾಗಿರ್ತಕ್ಕಂಥ ಶಾಂತಿಯನ್ನು ಜಮ್ಮು ಕಾಶ್ಮೀರ ಕಂಡಿರಲಿಲ್ಲ. ಆದರೆ ನಿಸ್ಸಂದೇಹವಾಗಿ 2 ಘಟನೆಗಳು ಜಮ್ಮು ಕಾಶ್ಮೀರದಲ್ಲಿ ಈಗ ಭಯೋತ್ಪಾದಕರು ನುಸುಳುವ ಪ್ರಯತ್ನವನ್ನು ಮಾಡ್ತಾ ಇಲ್ವಾ? ನುಸುಳುವ ಪ್ರಯತ್ನವನ್ನು ಇನ್ನೂ ಮಾಡ್ತಿರ್ತಾರೆ. ಚಳಿಗಾಲದ ಸಂದರ್ಭದಲ್ಲಿ ಬಾರಾಮುಲ್ಲಾ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ನುಸುಳುವ ಪ್ರಯತ್ನಗಳು ನಡೀತವೆ. ಅದನ್ನು ಭದ್ರತಾ ಪಡೆಗಳು ವಿಫಲಗೊಳಿಸ್ತವೆ. ಅಥವಾ ಹುರಿಯತ್ ಕಾನ್ಫರೆನ್ಸ್ ಇರಲಿ ಮತ್ತು ಪ್ರತ್ಯೇಕತಾವಾದಿ ಏನು ಸಂಘಟನೆಗಳಿವೆ, ಅವುಗಳು ಮನಸ್ಸು ಪರಿವರ್ತನೆ ಆಯಿತಾ? ಮನಸ್ಸು ಪರಿವರ್ತನೆ ಆಗಿಲ್ಲ. ಅಂದರೆ 2 ಘಟನೆಗಳು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಒಂದು, ಆರ್ಟಿಕಲ್ 370 ತೆಗೆದ ನಂತರ ನಡೆದಿರ್ತಕ್ಕಂಥ ಒಟ್ಟು ಚಟುವಟಿಕೆಗಳಲ್ಲಿ ಪ್ರತ್ಯೇಕತಾವಾದಿಗಳಿಗೆ ಒಂದು ಸ್ಪಷ್ಟ ಸೆಟ್ಬ್ಯಾಕ್ ಆಗಿದೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಯಾಕಂದರೆ ಅನೇಕ ಶೈಲಾ ರಶೀದ್ನಂಥ JNUದ ಪ್ರೆಸಿಡೆಂಟ್ ಇದ್ದರು. ಶಿ ಈಸ್ ಫ್ರಮ್ ಕಾಶ್ಮೀರ್. ಅವರು ಹೇಳ್ತಾ ಇದ್ದಾರೆ, ಈ ತರಹದ ಅಭಿವೃದ್ಧಿಯನ್ನು ನಾವು ಕಾಶ್ಮೀರದಲ್ಲಿ ಯಾವತ್ತೂ ಈ ಪ್ರಮಾಣದ ಅಭಿವೃದ್ಧಿ ನಿಮಗೆ ಜಮೀನ್ ಸ್ತರದಲ್ಲಿ ಆಗ್ತಾ ಇದೆ ಅನ್ನೋದನ್ನೇ ನೋಡಿರಲಿಲ್ಲ. ತಳಮಟ್ಟದಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ನೋಡಿರಲಿಲ್ಲ. ಒಂದು. ಇನ್ನೊಂದು ಘಟನೆ ನನಗನ್ಸುತ್ತೆ, 370ನೇ ವಿಧಿ ರದ್ದತಿ ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಭಾರತದ ಒಟ್ಟಾರೆ ಸೆಕ್ಯೂರಿಟಿ ದೃಷ್ಟಿಯಿಂದ, ಪೀಸ್ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರ್ತಕ್ಕಂಥ ಸ್ಟೆಪ್. ಹಿಂದಿನ ಸರ್ಕಾರಗಳು ಕೂಡ ಅದನ್ನು ಮಾಡ್ಬೋದಿತ್ತು. ಅನಗತ್ಯವಾಗಿ ಅದನ್ನು ಸೆಕ್ಯುಲರಿಸಮ್ಗೆ ತಳಕು ಹಾಕಿ, ಅನಗತ್ಯವಾಗಿ ಅದನ್ನು ಮುಸ್ಲಿಂ ತುಷ್ಟೀಕರಣಕ್ಕೆ ತಳಕು ಹಾಕಿ 370ನ್ನು ಉಳಿಸ್ಕೊಳ್ತು. ಎರಡನೇ ಘಟನೆ ನನಗನ್ಸುತ್ತೆ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ಗಳೇನು ನಡೆದವು. ಆ 2 ಘಟನೆಗಳ ನಂತರ ಪಾಕಿಸ್ತಾನದ ಕಡೆಯಿಂದ ಯಾವ ಮಟ್ಟದ ಒಂದು ಪ್ರೊಆಕ್ಟಿವ್ ಪಾಲಿಸಿಯನ್ನು ಮಾಡಲಾಗ್ತಾ ಇತ್ತು, ಅದು ನಿಧಾನಗತಿಯಲ್ಲಿ ಕಡಿಮೆ ಆಗ್ತಾ ಇದೆ. ಪಾಕಿಸ್ತಾನ ತನ್ನದೇ ಸಮಸ್ಯೆಯಲ್ಲಿ ಜಾಸ್ತಿ ಸಿಲುಕಿದೆ. ಒಂದು. ಎರಡನೇದು, ಯಾವುದಾದ್ರೂ ಒಂದು ದೊಡ್ಡ ಘಟನೆಗೆ ಅವಕಾಶವನ್ನು ನೀಡಿದ್ರೆ ಭಾರತ ಸುಮ್ಮನಿರಲ್ಲ ಅಂತಕ್ಕಂಥದ್ದು ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅವರದೇ ಭಾಷೆಯಲ್ಲಿ ಅರ್ಥ ಮಾಡಿಸುವ ಪ್ರಯತ್ನವನ್ನು ಭಾರತದ ರಕ್ಷಣಾ ಪಡೆಗಳು ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಮುಖಾಂತರ ಮಾಡಿವೆ. ನೋಡಿ, ಈಗ ನೀವು ಬೇರೆ ಬೇರೆ ದೇಶಗಳಲ್ಲಿ ಇಂಟಿಗ್ರೇಷನ್ ಆಗಿರ್ತಕ್ಕಂಥ ಭಾಗಗಳನ್ನು ನೋಡಿ, ರ್ಯಾಪಿಡ್ ಡೆವಲಪ್ಮೆಂಟ್ ಆ್ಯಂಡ್ ಉದ್ಯೋಗ ಅವಕಾಶಗಳು, ಈ ಎರಡೇ ಮಾತ್ರ
ಈ ರೀತಿಯ ಚಟುವಟಿಕೆಗಳನ್ನು ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ. ಪೂರ್ಣ ಪ್ರಮಾಣದಲ್ಲಿ ಬ್ರೇಕ್ ಹಾಕ್ಲಿಕ್ಕೆ ಆಗುತ್ತೆ ಅಂತ ಅನ್ಸಲ್ಲ. ಮೊನ್ನೆ ಉಮರ್ ಅಬ್ದುಲ್ಲಾ ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾ ಇದ್ರು, ತುಂಬ ಒಂದು ಲಲ್ ಇದೆ, ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈಗಲೇ ಗ್ಯಾರಂಟಿ ಕೊಡಲಾರೆ ಅಂತ. ಆದರೆ ಫಾರೂಕ್ ಅಬ್ದುಲ್ಲಾ ಪುತ್ರ ಹೇಳ್ತಾರೆ 370ನೇ ವಿಧಿ ರದ್ದತಿ ನಂತರ ಆಶ್ಚರ್ಯಕರ ರೀತಿಯಲ್ಲಿ 3-3.5 ವರ್ಷ 4 ವರ್ಷಗಳಿಂದ ಕಾಶ್ಮೀರ ಶಾಂತವಾಗಿದೆ. ಕಾಶ್ಮೀರನಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೀತಾ ಇಲ್ಲ ಅಂತಕ್ಕಂಥದ್ದು. ಈಗ ಮುಖ್ಯವಾಗಿರ್ತಕ್ಕಂಥದ್ದು ಚುನಾವಣೆ ಹೇಗೆ ನಡೆಯುತ್ತೆ. ಕರೆಕ್ಟ್. ಸೆಪ್ಟೆಂಬರ್ ಒಳಗಡೆ ಚುನಾವಣೆ ನಡೆಸಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಚುನಾವಣೆ ಹೇಗೆ ನಡೆಯುತ್ತೆ, ಯಾವ ಸರ್ಕಾರ ಬರುತ್ತೆ, 370ನೇ ವಿಧಿ ರದ್ದತಿ ನಂತರ ಜಮ್ಮು ಹೇಗೆ ವೋಟ್ ಮಾಡುತ್ತೆ, ಕಾಶ್ಮೀರ ಹೇಗೆ ವೋಟ್ ಮಾಡುತ್ತೆ ಅನ್ನೋದು ಭಾಳ ಮುಖ್ಯ ಅಂತ ಅನಿಸುತ್ತೆ. ಬಟ್ ಇಡೀ ಜಮ್ಮು ಕಾಶ್ಮೀರದ ಇತಿಹಾಸದಲ್ಲಿ 370ನೇ ವಿಧಿ ರದ್ದತಿ ಶೇಖ್ ಅಬ್ದುಲ್ಲಾರ ಕಾರಣದಿಂದ ಆ ಒಂದು ನಿರ್ಧಾರವನ್ನು ಪಂಡಿತ್ ನೆಹರು ಅವರ ಸರ್ಕಾರ ಆಗ ತೆಗೆದುಕೊಂಡಿತ್ತು ಅನಗತ್ಯವಾಗಿ. 75 ವರ್ಷಗಳ ಕಾಲ ಅದನ್ನು ತೆಗೆದು ಹಾಕಲಿಕ್ಕೆ ಬೇಕಾಗಿಲ್ಲ. ಅದರ ವಿಧಿ ರದ್ದತಿ ನಂತರ ನಿಶ್ಚಿತವಾಗಿ ಕಾಶ್ಮೀರ ಬದಲಾಗ್ತಾ ಇದೆ. ಒಂದು ನೋಡಿ, ಅದು ಕಾಶ್ಮೀರ ಬದುಕೋದೇ ಟೂರಿಸಂ ಮೇಲೆ. ನೀವು ಕಾಶ್ಮೀರ್ಗೆ ಹೋಗಿದ್ದೀರಿ, ನಾನು ಕಾಶ್ಮೀರ್ಗೆ ಹೋಗಿದ್ದೀನಿ. ಟೂರಿಸಂ ಅದರ ಜೀವಾಳ. ನೀವು ಅದನ್ನು ಜಾಸ್ತಿ ಬೆಳೆಸಿ ಅಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ತಂದರೆ ನಿಧಾನವಾಗಿ ಈ ಚಟುವಟಿಕೆಗಳೇನು 90ರಲ್ಲಿ ಯಾಕೆ ಆರಂಭವಾಗಿದ್ವು. ಅಮೇರಿಕಾ ಅಫ್ಘಾನಿಸ್ತಾನದ ಮುಹಾಜಿದ್ದೀನ್ಗಳ ಕೈಯಲ್ಲಿ ಬಂದೂಕನ್ನು ಕೊಟ್ಟಿತ್ತು. ಯಾರ ವಿರುದ್ಧ ಹೋರಾಡಲಿಕ್ಕೆ? ಸೋವಿಯತ್ ಯೂನಿಯನ್ ವಿರುದ್ಧ ಹೋರಾಡಲಿಕ್ಕೆ. ಸೋವಿಯತ್ ಯೂನಿಯನ್ ಆಕ್ಯುಪೇಷನ್ ಹೋದ ನಂತರ ಆ ಬಂದೂಕುಗಳು ಎಲ್ಲಿ ಬಂದವು? ಅರ್ಧ ಬಂದೂಕುಗಳು ಕಾಶ್ಮೀರಕ್ಕೆ ಬಂದವು. ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಆರಂಭಗೊಂಡವು. ನೀವು ಜಿಯೋ ಪಾಲಿಟಿಕ್ಸನ್ನು ಮ್ಯಾನೇಜ್ ಮಾಡ್ತಾ ಪಾಕಿಸ್ತಾನಕ್ಕೆ ಅವರದೇ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತಾ ಜಮ್ಮು ಕಾಶ್ಮೀರದಲ್ಲಿ ಪ್ಯಾರಲಲಿ ಅಭಿವೃದ್ಧಿ ಯೋಜನೆಗಳು ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಿದಾಗ ಈ ಭಯೋತ್ಪಾದನೆಯ ಬಂದೂಕಿನ ಮೋಹ ಏನು ಕಾಶ್ಮೀರದ ಯುವಕರಿಗೆ ಕಲಿಸ್ಕೊಡ್ಲಾಗಿತ್ತು ಪಾಕಿಸ್ತಾನ ಮತ್ತು ಪ್ರತ್ಯೇಕತಾವಾದಿಗಳಿಂದ, ಅದು ಕಡಿಮೆ ಆಗಬಹುದು. ನಾನು ಕಡಿಮೆ ಆಗುತ್ತೆ ಪೂರ್ತಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಧರ್ಮದ ಅಫಿಮು ಕೂಡ ಅದರಲ್ಲಿದೆ. ಅದರ ಜೊತೆಗೆ ಪ್ರಶಾಂತ್, ನಿಮಗೆ ದುಡ್ಡು ಸಂಪಾದನೆಗೆ ಸಂಬಳಕ್ಕೆ ಅವಕಾಶ ಇಲ್ಲದೆ ಇದ್ದಾಗ ಸ್ಟೋನ್ ಪೆಲ್ಟಿಂಗ್ ದುಡ್ಡು ಕೊಡ್ತೀವಿ, ಹೋಗಿರಿ 4 ಜನರ ಮೇಲೆ, ಸೈನಿಕರ ಮೇಲೆ. ನಾನಂದ್ರೆ ಬರೀ ದುಡ್ಡಿನ ಕಾರಣದಿಂದ ಇದೇನೋ ನಡೀತಾ ಇದೆ ಅಂತಕ್ಕಂಥದ್ದು ಅದಕ್ಕೆ ಧರ್ಮದ ಲೇಪವನ್ನು ಹಚ್ಚಲಾಗಿದೆ. ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಮತ್ತು ಇಲ್ಲಿನ ಭಾರತದ ಸರ್ಕಾರಗಳೇ 370ನೇ ವಿಧಿ ಅಂದರೆ ಏನು, ಅದೇ ಪ್ರತ್ಯೇಕತಾವಾದದ ಮೊಳಕೆಯನ್ನು ಹಾಕಿದ್ದು. ಆ್ಯಂಡ್ ಭಾರತ ಸರ್ಕಾರ ಮತ್ತು ಭಾರತ ಸೈನ್ಯದ ವಿರುದ್ಧ ಅವರಿಗೆ ಏನು ಕಿವಿ ತುಂಬಲಾಗಿದೆ ಬಹಳ ದಶಕಗಳಿಂದ, ಅದು ಕೂಡ ಅದನ್ನು ಎಫೆಕ್ಟ್ ಮಾಡುತ್ತೆ. ಬಟ್ ನನಗನ್ಸೋ ಪ್ರಕಾರ ಈ ರೀತಿಯ ಅಭಿವೃದ್ಧಿ ಯೋಜನೆಗಳು ಮತ್ತು ರಕ್ಷಣೆಯಿಂದಾಗಿ ಜನರ ಮನಸ್ಥಿತಿ ಕೂಡ ಬದಲಾಗುತ್ತೆ. ಎಲ್ರಿಗೂ ಪೀಸ್ ಬೇಕ್ರಿ. ಎಸ್, ಅಂದರೆ ಈಗ ಯುವಕರ ಮನಸ್ಸಿನಲ್ಲಿ ಏನು ತುಂಬಿ ಹಾಕಲಾಗಿತ್ತು, ಅವರ ತಂದೆ ತಾಯಿಗಳು ಕೂಡ ಪೀಸ್, ಅಮನ್ ಚೈನ್ ಕೇಳ್ತಾರೆ ಎಲ್ಲರೂ. ಆ ಪೀಸ್ ಯಾವಾಗ ಬರುತ್ತೆ ಅಂತಕ್ಕಂಥದ್ದೊಂದು ಪ್ರಶ್ನೆ ಇರುತ್ತೆ. ಅದು ನನಗನ್ಸುತ್ತೆ 370ನೇ ವಿಧಿ ರದ್ದತಿಯ ನಂತರ ನಿಧಾನವಾಗಿ ಜಮ್ಮು ಕಾಶ್ಮೀರ ಬದಲಾಗ್ತಾ ಇದೆ. ಎಕ್ದಮ್ ಬದಲಾಗ್ಬಿಡುತ್ತೆ ನಾಳೆನೇ ಅಂತಕ್ಕಂಥದ್ದಿಲ್ಲ. ಆದರೆ ಈ ರೀತಿಯ ಅಭಿವೃದ್ಧಿ ಪರ್ವ, ಇನ್ನೊಂದು ಕಡೆಯಿಂದ ಉದ್ಯೋಗಾವಕಾಶಗಳು ಹೆಚ್ಚುತ್ತಾ ಇನ್ನೊಂದು ಕಡೆ ಪಾಕಿಸ್ತಾನದ ಮೋಹ ಕೂಡ ಕಡಿಮೆ ಆಗಿದೆ. ರೈಟ್. ಅದು ಇಂದಿನ ಯುವಕರಲ್ಲಿ ಆ ಮೋಹ ಕಡಿಮೆ ಆದಾಗ ಮುಂದಿನ ತಲೆಮಾರಿನಲ್ಲಿ ಈ ರೀತಿಯ ಬಂದೂಕನ್ನು ಹಿಡಿತಕ್ಕಂಥದ್ದೇನು ಕಲಿಸಲಾಗ್ತಾ ಇತ್ತು ಅದು ನಿಧಾನಗತಿಯಲ್ಲಿ ಕಡಿಮೆ ಆಗಬೇಕು. ರೈಟ್. ಎಸ್, ಒಂದು ನೆಮ್ಮದಿಯ ವಿಷಯ, ಒಂದು ಖುಷಿಯ ವಿಷಯ. ಅಲ್ಲಿನ ಜನರ ಅಭಿವೃದ್ಧಿನೂ ಆಗ್ತಾ ಇದೆ, ಜೊತೆಗೆ ಅವರ ಮನಸ್ಥಿತಿಗಳು ಬದಲಾಗ್ತಾ ಇವೆ ಅನ್ನೋದು. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಶಾಕ್ ಕೊಟ್ಟಿದೆ. ಈ ಮೈತ್ರಿ ಮಾಡಿಕೊಂಡು ಲೋಕಸಭಾ ಎಲೆಕ್ಷನ್ ಎದುರಿಸಬೇಕು ಅಂತ ಇರೋ ಬಿಜೆಪಿ ಮತ್ತು ಜೆಡಿಎಸ್ಗೆ ಶಾಕ್ ಕೊಟ್ಟಿದೆ. ಹೇಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.